टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಸೇನೆ ನುಗ್ಸೋ ಕೆಲಸ ಆಗಿದೆ ಅಗೈನ್. ಹಾಗಾಗಿ ಇಂಥ ಒಂದು ದೊಡ್ಡ ಕಾರ್ಯಾಚರಣೆಯ ಕ್ಷಣದ ಮಾಹಿತಿಯನ್ನ ಪ್ರಧಾನಿ ಪಡೆದುಕೊಳ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಸುದೀರ್ಘ ಮಾತುಕತೆ ಕೂಡ ಆಗ್ತಾ ಇದೆ ಸೇನಾ ಮುಖ್ಯಸ್ಥರೊಂದಿಗೆ. ರಕ್ಷಣಾ ಸಚಿವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಒಂದು ಕಡೆ ಅಮರನಾಥ್ ಯಾತ್ರೆ ನಡೀತಾ ಇದೆ, ಪಂಜಾಬ್ನಲ್ಲಿ ಗಡಿಗಳಲ್ಲಿ ಅಲರ್ಟ್ ಘೋಷಿಸಿದ್ದಾರೆ, ಚಂಡೀಗಢದಲ್ಲಿ ವಿಮಾನ ಹಾರಾಟ ವಿಚಾರವಾಗಿರ್ಬೋದು, ಎಲ್ಲದರ ಬಗ್ಗೆ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ, ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಯಾಕಂದ್ರೆ ನರಿಬುದ್ಧಿ ಪಾಕಿಸ್ತಾನದ್ದು ಈಗಾಗಲೇ ಅಟ್ಯಾಕ್ ಮಾಡಿ 56ಕ್ಕೂ ಹೆಚ್ಚು ಮಂದಿಯನ್ನ ಈಗ ಬಲಿ ಪಡೆದಿರೋದ್ರಿಂದಾಗಿ ಯಾವ ಕ್ಷಣದಲ್ಲಿ ಬೇಕಾದರೂ ಆ ಕಡೆಯಿಂದ ಅಟ್ಯಾಕ್ ಆಗ್ಬೋದು. ಹಾಗಾಗಿ ಹದ್ದಿನ ಕಣ್ಣಿಟ್ಟು ಭೂಸೇನೆ, ವಾಯುಸೇನೆ, ನೌಕಾಪಡೆ ಸೇನೆ ಈ ಎಲ್ಲರೊಟ್ಟಿಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಕ್ಷಣಾ ಸಚಿವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಸುದೀರ್ಘ ಮಾತುಕತೆಯನ್ನು ನಡೆಸಲಾಗ್ತಾ ಇದೆ. ಸೇನಾ ಮುಖ್ಯಸ್ಥರಿಂದ ಮಾಹಿತಿಯನ್ನ ರಾಜನಾಥ್ ಸಿಂಗ್ ಈಗಾಗಲೇ ಪಡ್ಕೊಂಡಿದ್ದಾರೆ. ಸರಿಸುಮಾರು ಒಂದು 10-11 ಗಂಟೆವರೆಗೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಪ್ರಧಾನಿ ಮೋದಿ. ಸೇನೆಯಿಂದಲೂ ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಲಾಗುತ್ತೆ. ಅಂದರೆ ಎಷ್ಟು ಗಂಟೆಗೆ ಅಟ್ಯಾಕ್ ಆಯಿತು, ಹೇಗೆ ನಡೀತು ಆಪರೇಷನ್ ಸಿಂಧೂರ, ಎಷ್ಟು ಜನರ ತಂಡ ಇತ್ತು, ಎಷ್ಟು ಮಿಸೈಲ್ಗಳನ್ನು ಅಲ್ಲಿ ಬಳಸಲಾಗಿತ್ತು, ಯಾವ್ಯಾವ ಪ್ರಾಂತ್ಯಗಳಲ್ಲಿ ಒಂದು ಪ್ರಮುಖವಾಗಿ ಅಟ್ಯಾಕನ್ನು ಮಾಡಿದ್ರು, ನೇರವಾಗಿ ಅದೇ ಪ್ರಾಂತ್ಯಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಏನು ಕಾರಣ, ಡ್ರೋನ್ ಮೂಲಕವಾಗಿ ಯಾವ್ಯಾವ ಸ್ಥಳಗಳನ್ನು ಗುರುತು ಮಾಡಿಕೊಂಡ್ರು, ಅಂದರೆ ಭಾರತ ಗಡಿ ಪ್ರದೇಶವನ್ನು ಬಿಟ್ಟು ಅಂದರೆ ಪಾಕಿಸ್ತಾನದ ನೆಲೆಗೆ ಹೋಗಿ ಇಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಏನು ಕಾರಣ, ಜೊತೆಗೆ ಉರಿ ದಾಳಿ ಇರಬಹುದು, ಕಳೆದ ಬಾರಿ ನಡೆದಂಥ ದಾಳಿಗಿಂತ ಇದು ಹೇಗೆ ವಿಭಿನ್ನವಾಗಿದೆ, ಇದೆಲ್ಲದರ ಬಗ್ಗೆ ಕೂಡ ಆ ಸುದ್ದಿಗೋಷ್ಠಿಯಲ್ಲಿ ಒಂದು ಸಂಕ್ಷಿಪ್ತ ಮಾಹಿತಿ ಒಂದು ಸಂಪೂರ್ಣವಾಗಿ ಸಿಗುತ್ತೆ. ಅಂದರೆ ಪಿನ್ ಟು ಪಿನ್ ಡೀಟೇಲ್ಸನ್ನು ನಾವು ನಿರಂತರವಾಗಿ ಟಿವಿನಲ್ಲೂ ಕೂಡ ಹಾಕೊಡೋದಕ್ಕೆ ನಾವು ಬಯಸ್ತಾ ಇದ್ದೀವಿ. ಸೇನಾ ನಿವೃತ್ತ ಅಧಿಕಾರಿಗಳು ಕೂಡ ಸಿಗ್ತಾರೆ. ಇನ್ನು ಮೃತರ ಮಂಜುನಾಥ್ ಅವರ ತಾಯಿ ಕೂಡ ನೇರವಾಗಿ ಸಂಪರ್ಕಕ್ಕೆ ಬಂದು ಮಾತನಾಡಿದ್ರು.